ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸುಲಭ ಹಾಗೂ ಆರೋಗ್ಯಕರವಾದ ಸಿಹಿ ತಿಂಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ತೆಗೆದುಕೊಂಡಿರುವಂಥ 8ರಿಂದ 10 ಖರ್ಜೂರನ ನಾನು ಬಿಸಿ ನೀರಲ್ಲಿ ನೆನೆಸಬೇಕು. 10 ನಿಮಿಷಗಳ ಕಾಲ ನೆನೆಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನು ನೀಟಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡರನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆನೆಸಿಟ್ಕೊಂಡಿರುವಂತಹ ಖರ್ಜೂರದಲ್ಲಿರುವಂತಹ ಬೀಜನ ತೆಗೆದುಬಿಟ್ಟು ಈ ಖರ್ಜೂರನ್ನು ಕೂಡ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಬೇರೆ ಯಾವುದೇ ರೀತಿಯ ಬೆಲ್ಲ ಅಥವಾ ಸಕ್ಕರೆಯನ್ನು ನಾನು ಬಳಸ್ತಾ ಇಲ್ಲ. ನೋಡಿ, ಇವಾಗ ಖರ್ಜೂರ ಪೇಸ್ಟ್ ಆಗಿದೆ. ಈ ಪೇಸ್ಟನ್ನು ನಾನು ಶೇಂಗಾ ಪೌಡರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಮೂರೂ ನೀಟಾಗಿ ನಾವು ಕಲಿಸ್ಕೋಬೇಕು. ಈ ಥರ ಕಲಿಸ್ಕೋತಾನೆ ಇರಬೇಕು. ಇದಕ್ಕೆ ಇವಾಗ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಮತ್ತೆ ಈ ಮಿಕ್ಸರ್ನ ನೀಟಾಗಿ ಕಲಿಸ್ಕೋಬೇಕು. ಉಂಡೆ ಕಟ್ಟೋ ಹಾಗೆ ಈ ಮಿಕ್ಸರ್ನ ಕಲಿಸ್ಕೊಂಡು ಆ ಹದಕ್ಕೆ ಇದು ಬರಬೇಕು. ಆಮೇಲೆ ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪ್ನ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಉಂಡೆಗಳ ಶೇಪ್ ಥರ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಉಂಡೆ ಥರ ಕಟ್ಕೊಂಡು ಆದಮೇಲೆ ಬಿಳಿ ಎಳ್ಳನ್ನು ತಗೊಂಡು ಈ ಉಂಡೆಗಳನ್ನು ಆ ಬಿಳಿ ಎಳ್ಳಲ್ಲಿ ಅದ್ದಿ ಮೇಲ್ಗಡೆ ಎಲ್ಲ ಬಿಳಿ ಎಳ್ಳನ್ನು ಹಚ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಶೇಂಗಾ ಹಾಗೂ ಖರ್ಜೂರದಿಂದ ಮಾಡಿದಂತಹ ಸಿಹಿ ತಿಂಡಿ ತುಂಬಾ ಸುಲಭ ಹಾಗೂ ಆರೋಗ್ಯಕರ. ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಈಸಿ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ. ಥ್ಯಾಂಕ್ ಯು.